ಬೆಂಗಳೂರಿನಲ್ಲಿ ಉದ್ಭವಿಸಿರುವಂತಹ ಮಳೆ ತಂದಂತಹ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಈ ಸಮಸ್ಯೆಗಳು ಸಾಲ್ವ್ ಆಗೋದಕ್ಕೆ ದೀರ್ಘಕಾಲೀನ ಯೋಜನೆಗಳಂತೂ ಬೇಕು. ಬಟ್ ಮಳೆ ಬಂದ ನಂತರದಲ್ಲಿ ನಾವು ನೋಡಿದ್ದೀವಿ, ಮಳೆ ನಿಂತ ನಂತರ ಉಸ್ತುವಾರಿ ಸಚಿವರು ಸಿಎಂ ಸಿಟಿ ರೌಂಡ್ಸ್ ಮಾಡುವಂತಹ ವಾಡಿಕೆ ಸಂಪ್ರದಾಯವನ್ನು ನೋಡಿದ್ದೀವಿ ನಾವು. ಈಗಲೂ ಅಷ್ಟೇ, ಇವತ್ತು ಉಸ್ತುವಾರಿ ಸಚಿವ ಬೆಂಗಳೂರು ಉಸ್ತುವಾರಿ ಸಚಿವ ಡಿ.ಕೆ. ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಪೊಲೀಸರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಅಪಾಯಕಾರಿ ಮರಗಳ ಲಿಸ್ಟನ್ನು ರೆಡಿ ಮಾಡಿಕೊಂಡು ಪೊಲೀಸ್ನವ್ರು ತರಬೇಕಂತೆ. ಎಲ್ಲ ಕೆಲಸ ಬಿಟ್ಟು ಪೊಲೀಸ್ನವ್ರು ಗುಂಡಿ ಮುಚ್ಚಿದ್ರು. ಪೊಲೀಸ್ನವ್ರು ಈಗ ಮರಗಳನ್ನು ಕೂಡ ಯಾವುದು ಅಪಾಯಕಾರಿ ಅಂತ ನೋಡಿ ಆ ಲಿಸ್ಟನ್ನು ತಂದು ಇವರ ಕೈಗೆ ಇಡಬೇಕಂತೆ. ಇಂದಿನಿಂದ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಕಳ್ಳರನ್ನ ಸರ್ಚ್ ಮಾಡಲ್ಲ, ಬದಲಾಗಿ ಮರಗಳನ್ನು ಸರ್ಚ್ ಮಾಡ್ತಾರೆ, ಯಾವುದು ಅಪಾಯಕಾರಿ ಮರಗಳು ಅಂತ ಹೇಳಿ. ಫೀಲ್ಡ್ಗೆ ಇಳಿದ ನಗರ ಪೊಲೀಸರು ಮತ್ತು GBA ತಂಡ. GBAನವ್ರ ಕೆಲಸ ಸರಿ ಮಾಡೋದು ಓಕೆ. ಪೊಲೀಸರ ಹತ್ರ ಇನ್ನೂ ಏನೇನು ಕೆಲಸ ಮಾಡಿಸೋದು ಬಾಕಿ ಇದೆ. ಪೊಲೀಸ್ ಕೆಲಸ ಬಿಟ್ಟು ಎಲ್ಲ ಕೆಲಸ ಮಾಡಿಸೋದ್ರಿಂದ ನಾಳೆ ಪೊಲೀಸ್ ಕೆಲಸನೇ ಮರ್ತೋಗ್ಬಿಟ್ರೆ ಕಷ್ಟ ಅಷ್ಟೇ. ಅದೊಂದು ಭಯ ಇದೆ. ಈಗಲೇ ಅವ್ರು ಕೆಲಸ ಮಾಡೋದು ಅದ್ಭುತ. ಬೆಂಗಳೂರು ವಿಚಾರದಲ್ಲಿ ನಾವೀಗಾಗಲೇ ನಿನ್ನೆ ರಾತ್ರಿಯಿಂದನೇ ಎಲ್ಲ ಕಡೆ ಪೊಲೀಸ್ ಅವರು ನೀವು ಇಬ್ಬರು ಸೇರಿ ಎಲ್ಲೆಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ರಸ್ತೆಯಲ್ಲಿ ಹಳೆ ಇದು ಗೊಂಬೆಗಳಿದೆ, ಅದನ್ನೆಲ್ಲ ಕಟ್ ಮಾಡಿ ಅಂತ ಹೇಳಿದ್ದೀವಿ. ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ. ಆಲೆ ಕಂಟ್ರೋಲ್ ರೂಮ್ ರೆಡಿ ಇದೆ, ಎಲ್ಲ ಆಫೀಸರ್ಸ್ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಬೆಂಗಳೂರು ವಿಚಾರದಲ್ಲಿ ನಾವೀಗಾಗಲೇ ನಿನ್ನೆ ರಾತ್ರಿಯಿಂದನೇ ಎಲ್ಲ ಕಡೆ ಪೊಲೀಸ್ ಅವರು ನೀವು ಇಬ್ಬರು ಸೇರಿ ಎಲ್ಲೆಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ರಸ್ತೆಯಲ್ಲಿ ಹಳೆ ಇದು ಗೊಂಬೆಗಳಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈ ಹಿಂದೆ ಗುಂಡಿಗಳು ಓಪನ್ ಆಗಿದ್ವು, ಗುಂಡಿ ಮುಚ್ಚಿದ್ದು ಪೊಲೀಸ್ನವರು. ಈಗ ಮರಗಳು ಬೀಳ್ತಿದೆ ಅಂತ ಹೇಳಿ GBAನವ್ರ ಕೆಲಸನೂ ಪೊಲೀಸ್ನವ್ರಿಗೆ ವಹಿಸಿದ್ದಾರೆ. ಸೊ ಡ್ಯೂಟಿ ಇಂಥದ್ದೆಲ್ಲ ಸೈಡ್ ಡ್ಯೂಟಿಗಳು ಮಾಡಿ ಮೇನ್ ಡ್ಯೂಟಿಯನ್ನು ಮರ್ತೋಗದೇ ಇದ್ರೆ ಸಾಕು ಅನ್ನೋ ಕಳಕಳಿ ನಮ್ಮದು. DCM ಸಾಹೇಬ್ರೇನೋ ಹೇಳಿಬಿಟ್ರು ನೋಡಿ, ಮಳೆ ಬಂದಾಗ ಮಳೆ ಬಿದ್ದ ತಕ್ಷಣ CM ಅಟ್ಲೀಸ್ಟ್ ಹೋಗಿ ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಸ್ಪಾಟ್ ವಿಸಿಟನ್ನು ಅವತ್ತೇ ಮಾಡಿದ್ರು. ಬಟ್ DCM ಸಾಹೇಬರು 2 ದಿನಗಳ ನಂತರ ಫ್ರೀಯಾಗಿ ಹೋಗ್ತಾ ಇದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ. ಈ ಪರಿಶೀಲನೆಯಲ್ಲಿ ಏನು ಉಪಯೋಗ ಆಗುತ್ತೆ, ಯಾರಿಗೆ ಉಪಯೋಗ ಆಗುತ್ತೆ ಅಂತ ಎಷ್ಟು ಮೀಟಿಂಗ್ಗಳನ್ನು ಜನ ನೋಡಿದ್ದಾರೆ, ಸಿಟಿ ರೌಂಡ್ಸನ್ನು ಜನ ನೋಡಿದ್ದಾರೆ ಅಂತ. ದಶಕಗಳಿಂದ ಮುಖ್ಯಮಂತ್ರಿಗಳು DCM ಯಾರ್ಯಾರಿದ್ರು ಆಯಾ ಕಾಲಕ್ಕೆ ಅವರೆಲ್ಲರೂ ಸಿಟಿ ವಿಸಿಟ್ ಮಾಡಿದ್ದಾರೆ. ಬಟ್ ನಗರದ ಹಣೆ ಬರಹವನ್ನು ಬದಲಾಯಿಸುವಲ್ಲಿ ಯಾರೂ ಕೂಡ ಸಕ್ಸಸ್ ಆಗಿಲ್ಲ, ಎಲ್ಲ ಫೇಲ್ಯೂರ್ಗಳೇ ಅನ್ನೋದು ನಿಜವಾಗ್ಲೂ ಬೇಜಾರಿನ ಸಂಗತಿ. ಇವತ್ತು ಒಂದು ಫೋಟೋ ಆಪರ್ಚುನಿಟಿ ರೀತಿಯಲ್ಲಿ ಒಂದಷ್ಟು ಜನ ಅಧಿಕಾರಿಗಳು ಬರ್ತಾರೆ, ಅವ್ರಿಗೆ ಕ್ಲಾಸ್ ತೆಗೆದುಕೊಂಡಂಗೆ ಆಗುತ್ತೆ. ಬಟ್ ಇದರಿಂದ ಪ್ರಯೋಜನ ಏನು ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಮೂಲಭೂತ ಸೌಕರ್ಯಗಳಲ್ಲೇ ಬೆಂಗಳೂರು ಫೇಲ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನಾನು ಈಗಷ್ಟೇ ಕೇಳ್ತಾ ಇದ್ದೆ, ಅಂದರೆ ಈ ಹಿಂದೆ ಪೊಲೀಸ್ನವರು ಗುಂಡಿಗಳನ್ನು ಮುಚ್ಚೋ ಕೆಲಸವನ್ನು ಅವರೇ ಮಾಡಿದ್ರು. GBAನವ್ರು ಮಾಡ್ತಿಲ್ಲ, ನಾವೇ ಮಾಡ್ತೀವಿ ಅಂತ ಸಿಮೆಂಟು ಜಲ್ಲಿ ಗಿಲ್ಲಿ ಎಲ್ಲ ತಂದು ಮಾಡಿದ್ರು. ಈಗ ಮರಗಳನ್ನು ಫೈಂಡ್ ಔಟ್ ಮಾಡಿ ಅಂತಿದ್ದಾರೆ. ಯಾವ್ಯಾವ ಕೆಲಸ ಪೊಲೀಸ್ನವ್ರಿಗೆ ವಹಿಸ್ಬೇಕು ಅಂತ ಅದು ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ನಿಜ ಮಮತಾ, ಪೊಲೀಸರಿಗೆ ಈ ಹಿಂದೆ ನಾವೇ ಸಾಕಷ್ಟು ಬಾರಿ ಕಣ್ಣಾರೆ ಕಂಡಿದ್ದೀವಿ. ಬೆಂಗಳೂರಿನಲ್ಲಿ ಎಲ್ಲಿ ಗುಂಡಿಗಳಲ್ಲಿ ನೀರು ನಿಂತಿರುತ್ತೋ ಅವರೇ ಪ್ಯಾಂಟನ್ನ ಮುಡಿಸಿಕೊಂಡು ಆ ನೀರನ್ನ ತೆರವು ಮಾಡೋದಕ್ಕೆ, ನೀರು ಎಲ್ಲಿ ಹರಿವನ್ನ ಒಂದ್ ರೀತಿ ಸುಗಮಗೊಳಿಸೋದಕ್ಕೆ ಕೆಲಸವನ್ನ ಸಾಕಷ್ಟು ಕಡೆ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಮರ ಬಿದ್ದಿರುತ್ತೋ ಅಂತ ಕಡೆ GBA ಅಧಿಕಾರಿಗಳು ಬೇಗ ಬರೋದಿಲ್ಲ, ಆ ಸಿಬ್ಬಂದಿಗಳು. ಆ ಸಂದರ್ಭದಲ್ಲಿ ಇವರೇ ಅಲ್ಲಿ ಸ್ಥಳೀಯವಾಗಿ ಒಂದಷ್ಟು ಹುಡುಗರನ್ನ ಕರೆದುಕೊಂಡು ಅಲ್ಲೂ ಕೂಡ ಮರಗಳನ್ನ ತೆರವು ಮಾಡಿ ಒಂದಷ್ಟು ರಸ್ತೆಯಲ್ಲಿ ಸಂಚಾರವನ್ನ ಅನುವು ಮಾಡಿಕೊಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕೆಲಸವನ್ನ ಈ ಹಿಂದೆ ಸಾಕಷ್ಟು ಮಾಡಿದ್ದಾರೆ. ಇದೀಗ DCM ಸಾಹೇಬರು ಹೊಸ ಟಾಸ್ಕ್ ಕೊಟ್ಟಿರೋದು, ಎಲ್ಲೆಲ್ಲಿ ಈ ರೀತಿಯಾದಂತಹ ಮರಗಳಿದಾವೆ ಅಥವಾ ಎಲ್ಲಿ ಒಣಗಿದ ಮರಗಳಿದಾವೆ ಅಥವಾ ಎಲ್ಲಿ ಒಂದಷ್ಟು ಸಂಚಾರಕ್ಕೆ ತೊಂದರೆ ಆಗ್ತಿದೆ, ಇದೆಲ್ಲವನ್ನ ಕೂಡ ಫೈಂಡ್ ಔಟ್ ಮಾಡಿ ಮೇಲಧಿಕಾರಿಗಳಿಗೆ ಕೊಡಬೇಕು. ಅದು ಸಂಚಾರ ಸಿಬ್ಬಂದಿಗಳಿರ್ಬೋದು ಅಥವಾ ಬೀಟ್ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅವರು ಹಿರಿಯ ಅಧಿಕಾರಿಗಳೇ ಕೊಡ್ತಾರೆ. ಹಿರಿಯ ಅಧಿಕಾರಿಗಳು ಆ ಒಂದು ವಿಚಾರವನ್ನ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಆ ಒಂದು ವಿಚಾರವನ್ನ GBA ಅಧಿಕಾರಿಗಳಿಗೆ ಕೊಡ್ತಾರೆ. ಆ ಬಳಿಕ ಈ ಕೆಲಸವನ್ನ ಮಾಡೋದಕ್ಕೆ ಸುಗಮವಾಗುತ್ತೆ ಅಂತ ಹೇಳಿ ಬಹುಶಃ ಪೊಲೀಸರನ್ನ ಪೊಲೀಸ್ ಕೆಲಸ ಮಾಡಿಸೋದಕ್ಕಿಂತ ಬೇರೆ ಕೆಲಸ ಮಾಡಿಸೋದ್ರಲ್ಲೇ ಹೆಚ್ಚಾಗಿ ಬಳಸ್ಕೊಂಡಂತೆ ಕಂಡು ಬರ್ತಿದೆ ತೀರಾ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಇದು ಕೂಡ GBA ಅಧಿಕಾರಿಗಳು ಮಾಡಬೇಕಾದಂತಹ ಕೆಲಸವನ್ನ ಪೊಲೀಸರಿಗೆ ಕೊಟ್ಟಿರೋದು ನಿಜಕ್ಕೂ ಎಲ್ಲ ಒಂದ್ ಕಡೆ ಇನ್ನು ಯಾವ್ಯಾವ ಕೆಲಸವನ್ನ ಪೊಲೀಸರಿಗೆ ಕೊಡ್ತಾರೋ ಅನ್ನೋ ಪರಿಸ್ಥಿತಿ ಬಂದೊದಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಅರಣ್ಯ ಘಟಕ ಅಂತ GBAನಲ್ಲಿ ಇರುತ್ತೆ, ಅವರಲ್ಲಿ ವೃಕ್ಷಾಧಿಕಾರಿಗಳು ಅಂತ ಇರ್ತಾರೆ. ಅವ್ರು ಆ್ಯಕ್ಚುಲಿ ನೋಡ್ಬೇಕು ಎಷ್ಟು ಮರ ಅಪಾಯಕಾರಿ, ಏನು ಕತೆ ಅಂತ. ಎಲ್ಲನೂ ಪೊಲೀಸರು ತಲೆ ಕಟ್ಟಿ ಆಮೇಲೆ ಪೊಲೀಸ್ದವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಕಮಿಷನರ್ನ ತಲೆದಂಡ ಮಾಡಿಬಿಟ್ರೆ ಆಯ್ತಷ್ಟೇ, ಇನ್ನೇನಿಲ್ಲ ಇದು.